अस्सलामु अलैकुम वरहमतुल्लाहि वबरकातुहू। मैं हाफिज इस्माइल आपका मेज़बान और आप तमाम का हमारे इस चैनल पब्लिक वॉइस टीवी में इस्तकबाल है। चलिए नाजरीन, आज की एक अहम खबर की तरफ हम रुख करते हैं। तमाम रिपोर्टर हजरात की जानिब से चिंचोली में किया गया एहतजाज। सामाइन, कर्नाटका स्टेट एसोसिएशन ऑफ वर्किंग जर्नलिस्ट तालुका यूनिट चिंचोली की जानिब से तहसील ऑफिस के रूबरू एक एहतजाज मुनक्किद किया गया। इस एहतजाज में नागैया स्वामी जो कि सहाफ़ी हैं, उनको इंसाफ दिलाने की बात कही गई। सामाइन, आपको बताता चलूं कि चितापुर तालुके के कस्बे अल्लूरबी ग्राम पंचायत के पीडीओ देवेंद्र भालकी ने नागैया स्वामी को मालूमात फराहम न की। नागैया स्वामी जो कि सहाफ़ी हैं, उन्होंने कानूनी दायरे में रहकर किसी चीज की मालूमात हासिल करना चाहा, जिस पर पीडीओ ने कोई मालूमात फराहम न की और धमकी आमेज अल्फाज कहे और हिरासा किया, जिसके नतीजे में वो सदमे में पहुंच गए। मेमोरेंडम में ये बात बताई गई है कि स्वामी ने 35 साल तक कई सारे अखबारात ने आपकी खिदमत शामिल रही है। आज जबकि एक ईमानदार सहाफ़ी को उनके मांगे गए सवाल का जवाब न देना और पीडीओ की धमकी आमेज अल्फाज कहना और परेशान करना ये अफसोस की बात है। इस सदमे की वजह से उन्हें अस्पताल पहुंचाया गया। आखिरकार 5 अप्रैल 2025 रात 8 बजे जिम्स हॉस्पिटल में उनका इंतकाल हो गया। उनकी मौत का जिम्मेदार पीडीओ को बताया जा रहा है। इन्हीं बातों को लेकर चिंचोली के तमाम रिपोर्टर्स ने रियासती कर्नाटक के वजीर आला को वेंकटेश दुग्गन तहसीलदार चिंचोली के जरिए मेमोरेंडम पेश किया गया। उसमें मुतालबा किया गया है कि पीडीओ को फिलफौर मुलाजिमत से बर्खास्त किया जाए और हुकूमत से नागैया स्वामी के अहले खाना को 50 लाख रुपए मुआवजा देने का मुतालबा किया गया। ನಾಗಯ್ಯ ಸ್ವಾಮಿ ಅಲ್ಲೂರ್ಬಿ ಅವರು ಒಬ್ಬ ಸಾಹಿತಿಯಾಗಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಚಿತ್ತಾಪುರ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸಿರುವಂತಹ ಒಬ್ಬ ಹಿರಿಯ ಸೃಜನಶೀಲ ಪತ್ರಕರ್ತ ಮತ್ತು ಸಾಹಿತಿ. ಆ ಪತ್ರಕರ್ತ ಎಷ್ಟು ಸೂಕ್ಷ್ಮ, ತಾನು ಬಡತನದಲ್ಲಿ ಬಂದರೂ ಕೂಡ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ನೀಡಬೇಕು ಅನ್ನುವಂಥ ಒಂದು ಮಹದುದ್ದೇಶವನ್ನು ಇಟ್ಟುಕೊಂಡು ಈ ಪತ್ರಿಕಾ ರಂಗಕ್ಕೆ ಕಾಲಿಟ್ಟಂತವರು. ಆ ಮಾಧ್ಯಮ ಕ್ಷೇತ್ರಕ್ಕೆ ಬಂದು 3 ದಶಕಗಳ ಕಾಲ ಮಾಧ್ಯಮದಲ್ಲಿ ಕೆಲಸವನ್ನು ಮಾಡ್ತಾರೆ. ನಾವು ನಿನ್ನೆ ಅವರ ಅಂತ್ಯಕ್ರಿಯೆಗೆ ಹೋಗಿದ್ದೆವು. ಅವ್ರ ಮನೆ ನೋಡಿದರೆ ನಮ್ಮೆಲ್ಲರಿಗೂ ಬಹಳ ಆಘಾತ ಆಗುವಂಥದ್ದು. ಇವತ್ತು ಅವರು ಟಿಎನ್ ಶೆಡ್ಡಿನಲ್ಲಿ ಮನೆಯಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಅಂಥ ಮನೆಯಲ್ಲಿರುವಂಥ ಒಬ್ಬ ಪತ್ರಕರ್ತ ಹಳ್ಳೊಳ್ಳಿ ಗ್ರಾಮದಲ್ಲಿ ಒಂದು ಶಾಲೆಯನ್ನು ನಡೆಸಿ ಇವತ್ತು ತನ್ನ ಮಕ್ಕಳಿಗೆ ಶಾಲೆಗೆ ಶುಲ್ಕವನ್ನು ಭರಿಸಲಿಕ್ಕೆ ಆಗ್ಲಾರ್ದರೂ ಕೂಡ ಬೇರೆ ಸಮಾಜದ ಎಲ್ಲ ಮಕ್ಕಳು ಕಲಿಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಇಂಥ ಒಬ್ಬ ಪತ್ರಕರ್ತ ಏನು ಮಾಡಿದ್ದು, ಆತ ಆಘಾತಕ್ಕೊಳಗಾಗಿ ಒಬ್ಬ ಅಧಿಕಾರಿಯ ಬೆದರಿಕೆಗೆ ಹೆದರಿ ಆಘಾತಕ್ಕೊಳಗಾಗಿ ಅನಾರೋಗ್ಯಕ್ಕೆ ಒಳಗಾಗಿ ಇವತ್ತು ಅವರು ಸಾವನ್ನಪ್ಪಿದ್ದಾರೆ. ಈ ಸಾವು ನಿಜಕ್ಕೂ ನ್ಯಾಯಯುತವಾದಂತಹ ಸಾವಲ್ಲ, ಅದು ಅನ್ಯಾಯದ ಸಾವು, ಅದು ಅನ್ಯಾಯದಿಂದ ಆಗಿರುವಂತಹ ಸಾವು. ಇವತ್ತು ಆ ಸಾವಿಗೆ ನಾವು ನೀವೆಲ್ಲರೂ ಬರೀ ಮಿಡಿದ್ರೆ ಸಾಕಾಗೋದಿಲ್ಲ, ನಾವು ಅವ್ರ ಬೆಂಬಲಕ್ಕೆ ನಿಂತರೆ ಸಾಕಾಗೋದಿಲ್ಲ. ಇವತ್ತು ನಾವು ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದ್ರೆ ಇವತ್ತು ಹೋರಾಟ ಒಂದೇ ದಾರಿ. ಇವತ್ತ ನಾಗಯ್ಯ ಸ್ವಾಮಿಗೆ ಆಗಿರ್ಬೋದು, ನಾಳೆ ನಮಗಾಗಬಹುದು, ಮತ್ತಿನ್ನೊಬ್ಬರಿಗಾಗಬಹುದು, ಬೇರೆ ತಾಲೂಕಿನಲ್ಲಿ ಆಗಬಹುದು. ಆದ್ರೆ ಇದಕ್ಕ ಕೊನೆ ಅನ್ನೋದು ಆಗ್ಬೇಕು. ಇವತ್ತ ಆ ನಾಗಯ್ಯ ಸ್ವಾಮಿ ಅವರಿಗೆ ಒಬ್ಬ ಪಿಡಿಒ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಹಳ್ಳೊಳ್ಳಿ ಗ್ರಾಮ ಪಂಚಾಯತಿ ಪಿಡಿಒ ಒಂದು ಸಣ್ಣ ಮಾಹಿತಿ ಕೇಳಿರ್ತಾರೆ. ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಒಂದು ಅರ್ಜಿ ಸಲ್ಲಿಸಿ ನಮ್ಗಿಂತ ಮಾಹಿತಿ ಕೊಡ್ರಿ ಅಂತ. ಸಮಯ ಮುಗಿದ ಮೇಲೆ, ಏನ್ ನಿಗದಿತ ಅವಧಿ ಇದೆ ಆ ಮುಗಿದ ಮೇಲೆ ಇವರು ನನಗೆ ಮಾಹಿತಿ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರೆ ವಾಚಾಮಗೋಚರವಾಗಿ ಆ ಪತ್ರಕರ್ತರಿಗೆ ಆ ಪಿಡಿಒ ಬೈತಾರೆ. ಬರೀ ಬೈದ್ರೆ ಸಾಕಾಗೋದಿಲ್ಲ, ಅವರು ಮನಸ್ಸೋ ಇಚ್ಛೆ ಅವರಿಗೆ ಬೆದರಿಕೆ ಹಾಕ್ತಾರೆ, ಮಾನಸಿಕವಾಗಿ ಕಿರುಕುಳ ಕೊಡ್ತಾರೆ. ಈ ಮಾನಸಿಕ ಕಿರುಕುಳದಿಂದ ಆಘಾತಕ್ಕೊಳಗಾದಂತಹ ಪತ್ರಕರ್ತ ಅನಾರೋಗ್ಯಕ್ಕೆ ಒಳಗಾಗಿ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು 8 ದಿನಗಳ ಕಾಲ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡಿ ಕೊನೆಗೆ 5ನೇ ಏಪ್ರಿಲ್ನಂದು ಕೊನೆಯುಸಿರು ಹೇಳಿದ್ದಾರೆ. ಬಹಳ ನೋವಿನ ಸಂಗತಿ ಇದು. ಈ ಸಾವಿಗೆ ನಾವು ನೀವೆಲ್ಲರೂ ನ್ಯಾಯ ಕೊಡಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಮುಂದೆ ಯಾವುದೇ ತಾಲೂಕಿನಲ್ಲಾಗಲಿ, ಯಾವುದೇ ಒಬ್ಬ ಪತ್ರಕರ್ತರಿಗಾಗಲಿ ಇಂತಹ ಘಟನೆಗಳು ಮರುಕಳಿಸಬಾರದು ಅನ್ನುವಂತಹ ಒಂದು ಉದ್ದೇಶದಿಂದ ನಾವೆಲ್ಲರೂ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಇವತ್ತು ಸರ್ಕಾರಕ್ಕೆ ನಮ್ಮ ಒತ್ತಾಯ ಇದೆ,
ಯಾವ ಪಿಡಿಒ ನಮ್ಮ ಪತ್ರಕರ್ತರಿಗೆ ಬೆದರಿಕೆ ಹಾಕಿ ಅವರ ಸಾವಿಗೆ ಕಾರಣರಾಗಿದ್ದಾರೆ, ಆ ಪಿಡಿಒ ಅವರನ್ನ ಸೇವೆಯಿಂದ ವಜಾ ಮಾಡಬೇಕು. ಅದರ ಜೊತೆಗೆ ಸರ್ಕಾರ ಇದರ ನೈತಿಕ ಹೊಣೆಯನ್ನು ಹೊತ್ತು ಆ ಕುಟುಂಬಕ್ಕೆ ಸುಮಾರು 50 ಲಕ್ಷ ಪರಿಹಾರವನ್ನು ನೀಡುವುದರ ಜೊತೆಗೆ ಆ ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರದ ಹೊರಗುತ್ತಿಗೆ ಸೇವೆಯನ್ನಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿಯಿಂದಾಗಲಿ ಅವರಿಗೆ ಒಂದು ಜೀವನೋಪಾಯಕ್ಕಾಗಿ ಒಂದು ಸರ್ಕಾರಿ ಸೇವೆಯಲ್ಲಿ ಒಂದು ನೇಮಕಾತಿ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಒತ್ತಾಯ ನಮಗಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಸಹೋದರಿಯರು ಇವತ್ತು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಹೀಗಾಗಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ನಾವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಹಿತಿ ಪತ್ರಕರ್ತ ನಾಗಯ್ಯಸ್ವಾಮಿ ಅಲ್ಲೂರ್ಗಿ ಅವರು ಜೀವನೋದ್ದಕ್ಕೂ ಸಮಾಜ ಸೇವೆಯನ್ನು ಮಾಡುತ್ತಾ ಜನಾನುರಾಗಿ ಪತ್ರಕರ್ತರಾಗಿ ಚಿತ್ತಾಪುರ ತಾಲೂಕಿನಲ್ಲಿ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಖ್ಯಾತರಾಗಿದ್ದಾರೆ. ಎಲೆಮರೆಯ ತಾಯಿಯಂತೆ ಅತ್ಯಂತ ಪ್ರಾಮಾಣಿಕ ಪತ್ರಕರ್ತರಾಗಿ 35 ವರ್ಷಗಳಿಂದ ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ಕ್ರಾಂತಿ ಮೊದಲಾದ ದಿನಪತ್ರಿಕೆಯಲ್ಲಿ ವರದಿಗಾರರಾಗಿ ಕಾರ್ಯನಿರ್ವಹಿಸುವ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಾಗಾವಿನಾಡಿನ ಹಿರಿಮೆ ಎತ್ತಿ ಹಿಡಿದಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲಿ ನೀಡಿದ ಮಾಹಿತಿಯನ್ನು ಪಿಡಿಒ ನೀಡದಿರುವುದನ್ನು ಪ್ರಶ್ನಿಸಿದಾಗ ಪಿಡಿಒ ದೇವೇಂದ್ರಪ್ಪ ಬಾಲ್ಕೆ ಅವರು ಪತ್ರಕರ್ತ ನಾಗಯ್ಯಸ್ವಾಮಿ ಅವರಿಗೆ ಬೆದರಿಕೆ ಹಾಕಿ ಕಿರುಕುಳ ನೀಡಿದ್ದಲ್ಲದೆ ಮಾನಸಿಕ ಹಿಂಸೆ ನೀಡಿದ್ದಾನೆ. ಇದರಿಂದಾಗಿ ಮಾನಸಿಕವಾಗಿ ಕುಗ್ಗಿದ ಸೂಕ್ಷ್ಮ ಮನಸ್ಸಿನ ನಾಗಯ್ಯಸ್ವಾಮಿ ಆಘಾತಕ್ಕೊಳಗಾಗಿ ಅನಾರೋಗ್ಯಕ್ಕೆ ಈಡಾಗಿದ್ದು ಕಲಬುರಗಿ ಜಿಲ್ಸಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಸಿದೆ. 5/4/25ರಂದು ರಾತ್ರಿ 8 ಗಂಟೆಗೆ ಕೊನೆಯುಸಿರೆಳೆದಿದ್ದಾರೆ. ರೈತ ಪತ್ರಕರ್ತರಾದ ನಾಗಯ್ಯಸ್ವಾಮಿಗೆ ಸಾವಿಗೆ ಕಾರಣರಾಗಿರುವ ಪಿಡಿಒ ದೇವೇಂದ್ರಪ್ಪ ಬಾಲ್ಕೆ ಅವರನ್ನು ಸೇವೆಯಿಂದ ವಜಾಗೊಳಿಸಿ ಈ ಪ್ರಕರಣ ಪತ್ರಕರ್ತರಿಗೆ ಬೆದರಿಕೆ ಹಾಕುವ ಅಧಿಕಾರಿಗಳಿಗೆ ಪಾಠವಾಗಬೇಕು. ಬೇಡಿಕೆಗಳು: ಚಿತ್ತಾಪುರ ತಾಲೂಕಿನ ಅಳ್ಳೋಳಿ ಗ್ರಾಪಂ ಪಿಡಿಒ ದೇವೇಂದ್ರಪ್ಪ ಬಾಲ್ಕೆ ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕು. ನಾಗಯ್ಯಸ್ವಾಮಿ ಅಲ್ಲೂರ್ಗಿ ಅವರ ಕುಟುಂಬಕ್ಕೆ ಸರ್ಕಾರದಿಂದ 50 ಲಕ್ಷ ಪರಿಹಾರವನ್ನು ನೀಡಬೇಕು. ನಾಗಯ್ಯಸ್ವಾಮಿ ಅವರ ಪತ್ನಿ ಅಥವಾ ಪುತ್ರನಿಗೆ ಹೊರಗುತ್ತಿಗೆ ಆಧಾರದಲ್ಲಿ ಸರ್ಕಾರಿ ಸೇವೆಗೆ ನೇಮಕಾತಿ ಮಾಡಿಕೊಳ್ಳಬೇಕು. ಚಿಂಚೋಳಿ ತಾಲೂಕಿನ ಪತ್ರಕರ್ತ ರಾಮರಾವ್ ಚಿಂಚೋಳಿ ಅವರು ಬೆದರಿಕೆ ಹಾಕಿ ಮಾನಸಿಕ ಕಿರುಕುಳ, ರಕ್ತದೊತ್ತಡ ಹೆಚ್ಚಾಗಿಸಲು ಕಾರಣವಾಗಿರುವ ಚಿಂಚೋಳಿ ತಹಸೀಲ್ದಾರ್ ಅವರ ವಿರುದ್ಧ ಕ್ರಮ ಜರುಗಿಸಬೇಕು. ರಾಜ್ಯದಲ್ಲಿ ಪತ್ರಕರ್ತರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಹಾಗೂ ಕಿರುಕುಳ ನೀಡುವ ಪ್ರಕರಣಗಳು ನಡೆಯದಂತೆ ಸರ್ಕಾರ ಮುಂಜಾಗ್ರತೆ ವಹಿಸಬೇಕು. ಚಿಂಚೋಳಿಯ ನೂತನ ವಿಧಾನಸೌಧ ಆವರಣದಲ್ಲಿ ಪತ್ರಕರ್ತರ ಭವನ ನಿರ್ಮಾಣಕ್ಕೆ 40x60 ಅಡಿ ಅಳತೆಯ ನಿವೇಶನವನ್ನು ಕಾರ್ಮಿಕ ಪತ್ರಕರ್ತರ ಸಂಘಕ್ಕೆ ಮಂಜೂರು ಮಾಡಬೇಕು.